ಸರ, ಇವತ್ತ ಅಥಣಿ ತಾಲೂಕಿನಲ್ಲಿ ಕೆಲವೊಂದು ಹಳ್ಳಿ ದುರದೃಷ್ಟಕರವಾಗಿ ಉಳಿದಾವೆ. ಯಾಕಪ್ಪ ಅಂದ್ರೆ ರಸ್ತೆಗಳು ಇಲ್ಲದಕ್ಕಾಗಿ. ಈಗ ಹುಲಗಬಾಳಿ, ಅಥಣಿ ತಾಲೂಕಿನ ಹುಲಗಬಾಳಿ ಗ್ರಾಮದಿಂದ ಸಂಗಯ್ಯನಗುಡಿ ಅಂತ ಹೇಳಿ ದೊಡ್ಡ ಒಂದು ದೇವಸ್ಥಾನ ಐತಿ. ಆ ದೇವಸ್ಥಾನಕ್ಕೆ ಹೋಗುವಂತ ರಸ್ತೆ ಅದನ್ನು ಯಾವಾಗ ಮಾಡ್ಯಾರೋ ಗೊತ್ತಿಲ್ಲ. ಅಲ್ಲಿ ಜನ ಸಾವಿರಾರು ನಮ್ಮ ರೈತ ಮಕ್ಕಳದಾರು, ಶಾಲೆ ಮಕ್ಕಳದಾರು, ತಾಯಂದಿರದಾರು, ವೃದ್ಧರದಾರು. ಮತ್ತು ಆ ಪರಿಸ್ಥಿತಿಯಾಗಿ ಅಲ್ಲಿ ಒಂದು ರಸ್ತೆ ಇಲ್ಲದಕ್ಕಾಗಿ ದವಾಖಾನೆಗೆ ಹೋಗೋದ ಸಮಸ್ಯೆ, ಹುಡುಗರು ಶಾಲೆಗೆ ಹೋಗೋದ ಸಮಸ್ಯೆ. ಅದಕ್ಕೆ ಇಂಥ ಪರಿಸ್ಥಿತಿ ಇದ್ದಿದ್ರಿಂದ ಅಥಣಿ ತಾಲೂಕಿನಲ್ಲಿ ಇಲೆಕ್ಷನ್ ಬಂದಾಗ ಆಶ್ವಾಸನೆ ಕೊಟ್ಟ ಹೋಗ್ತಾರಲ್ಲ, ಅವ್ರಿಗೆ ಅಧಿಕಾರಿಗಳಾಗ್ಲಿ ಇಲೆಕ್ಷನ್ ಬಂದಾಗ ಆಶ್ವಾಸನೆ ಕೊಟ್ಟವರಾಗ್ಲಿ ಈಗ ಬಂದ ಆ ರಸ್ತೆ ಐತೋ ಇಲ್ಲೋ ಅವ್ರ ನೋವು ಏನ ಅನ್ನೋದ ಇಲೆಕ್ಷನ್ ಬಂದಾಗ ಅಷ್ಟ ಅದಲ್ಲಿ ಹೋಗಿ ಕೇಳಬಾರ್ದು. ಈ ಸಂದರ್ಭದಲ್ಲಿ ಇಲೆಕ್ಷನ್ ಆಗಿ ಈಗ 2-3 ವರ್ಷ ಆಯ್ತು, ಇನ್ನೂ ಆ ರಸ್ತೆ ಆಗಿಲ್ಲ. ಆ ರೈತರ ನೋವು, ಆ ತಾಯಂದಿರ ನೋವು ದೊಡ್ಡ ನೋವಿನ ಕಥೆ ಐತಿ. ನಮ್ಮ ಗಮನಕ್ಕೆ ಬಂದಾಗ ಇದನ್ನ ತಕ್ಷಣ ಮತ್ತು ತಾಲೂಕಾ ಆಡಳಿತ ಕೂಡಿಕೊಂಡ ಆ ರಸ್ತೆಯನ್ನು ತಕ್ಷಣ 8 ದಿನದೊಳಗೆ ಮಾಡದೇ ಇದ್ರ ಇಡೀ ತಾಲೂಕಿನಾದ್ಯಂತ ನಿಮ್ಮ ಮನೆ ಮುಂದಾಗ್ಲಿ, ಬೇಕಾದ್ರೆ ಅಧಿಕಾರಿಗಳ ಅಧಿಕಾರಿ ಮುಂದಾಗ್ಲಿ ನಾವು ಎಲ್ಲಾ ರೈತರು ಕೂಡ್ಕೊಂಡು ಉಗ್ರವಾದ ಹೋರಾಟ ಮಾಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾ ಹೇಳಕ್ಕೆ ಡಿಸ್ಟಿಕ್ ಅಥಣಿ ತಾಲೂಕು ಹುಲಗಬಾಳಿ ಗ್ರಾಮ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಇಲ್ಲ, ಇಲ್ಲಿ ನಮ್ಮ ಭಾರತ ದೇಶದಾಗ ಇಲ್ಲ. ಯಾಕಂತಂದ್ರೆ ಯಾವ ಸರ್ಕಾರನು ನಮ್ಮ ಹುಲಗಬಾಳಿ ಮತ್ತು ಕೂಡಲ ಸಂಗಮ ಇರ್ತಕ್ಕಂಥ ರಸ್ತೆಯನ್ನ ಮಾಡಂಗ ಇಲ್ಲ. ನನ್ನ ತಿಳ್ತಾಪಕ್ಕಿ ನಾನು 10 ವರ್ಷ ಆಯ್ತು ನಾನು ನೋಡಾಕತ್ತೀನಿ. 10 ವರ್ಷದಿಂದ ಹಿಂಗ ಐತಿ ಹಾದಿ. ನಾವು ಶಾಲೆಗೆ ಹೋಗ್ಬೇಕಂದ್ರೆ ಇಲ್ಲಿ ಆಗಲಿಲ್ಲ. ನಾವು ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಹೋಗಿ ಅಲ್ಲಿ ವಸತಿ ಮಾಡಿ ಅಲ್ಲೇ ಶಾಲೆ ಕಲ್ತ ಬಂದ್ವಿ. ಯಾಕಂತಂದ್ರೆ ಇಲ್ಲಿ ಹಾದಿ ಅಂತರೂ ದುರ್ವ್ಯವಸ್ಥೆ ಐತಿ. ಅದ್ರ ಸಲುವಾಗಿ ಮತ್ತು ಎಲ್ಲರೂ ಎಲೆಕ್ಷನ್ ಟೈಮ್ ಬರ್ತಾರ ಮತ್ತು ಹೋಗ್ತಾರ, ಎಲೆಕ್ಷನ್ ಮುಗಿತಾವ ಗೆಲ್ತಾರ, ಅವ್ರ ಆ ಕಡೆ ನಾವು ಈ ಕಡೆ ಮತ್ತು ವಾಪಸ್ ಯಾರು ಕೇಳಂಗಿಲ್ಲ, ಏನಿಲ್ಲ. ಮತ್ತೀಗ ಏನೋ ಒಂದು ಅರ್ಜೆಂಟ್ ಕೆಲಸ ಇದ್ರೆ, ಏನರ ಒಂದು ಅರ್ಜೆಂಟ್ ಇದ್ರೆ, ಏನೋ ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಸೀರಿಯಸ್ ಇದ್ರೆ ಹೋಗ್ಬೇಕಂದ್ರೆ ಏನೋ ಮುಗಿತ ಅದು ಪೇಷಂಟ್ ಕುಲ್ಲ ಆಗುತ್ತಂದ, ಇಲ್ಲಕಂದ್ರೆ ಏನೋ ಒಂದು ಅಸ್ತವ್ಯಸ್ತ ಆಗುತ್ತೆ. ಮತ್ತು ಡೆಲಿವರಿ ಪೇಷಂಟ್ದು ಪ್ರಾಬ್ಲಮ್ ಆಗುತ್ತೆ. ಮತ್ತು ಮಳೆಗಾಲದಾಗಂತೂ ಮುಗಿದು ಹೋಯ್ತು, ಯಾವುದೇ ಅಂತೂ ಅನುಕೂಲ ಇರೋಂಗಿಲ್ಲ. ನಮ್ಮ ಸೈಕಲ್ ಮೋಟ್ರು ಹೋಗಂಗಿಲ್ಲ, ಯಾವ ಇಲ್ಲ, ಪ್ರೈವೇಟ್ ಗಾಡಿಗಳು ಬರೋಂಗಿಲ್ಲ, ಏನೂ ಇಲ್ಲ. ಮತ್ತು ಈಗ ನಮ್ಮ ರೋಡಿಗೆ ಅಂದ್ರೆ ಪವನ್ಯಾರ ಬರೋಂಗಿಲ್ಲ, ನಮ್ಮ ರೋಡಿಗೆ ನಿಮ್ಮ ರೋಡಿಗೆ ಬರೋಂಗೇ ಇಲ್ಲ ಅಂತ ಹೇಳ್ತಾರೆ. ಮತ್ತು ಶಾಲೆ ಹುಡುಗರ ವ್ಯವಸ್ಥೆ ಐತಿ, ಇಲ್ಲಿ ಶಾಲೆ ಐತಿ, ಮತ್ತು ಊರಾಗ ಶಾಲೆ ಐತಿ. ಊರಾಗ ಚಲೋ ಶಾಲೆ ಕಳಿಸ್ಬೇಕಂದ್ರೆ ನಮ್ಮ ಹುಡುಗರು ಹೋಗ್ಬೇಕಂದ್ರೆ ನಮ್ಗೆ ಯಾವ ಪ್ರೈವೇಟ್ ಗಾಡಿನೂ ಸಿಗೋದಿಲ್ಲ. ಆ ಒಂದು ದುಷ್ಪರಿಣಾಮಗಳು ನಮ್ಮ ಊರ ಮೇಲೆ, ನಮ್ಮ ಗ್ರಾಮಸ್ಥರ ಮೇಲೆ ಬೀಳಾಕತ್ತಾವ. ಯಾವುದೇ ರೀತಿಯ ಯಾರು ನಮ್ಮ ಗ್ರಾಮ ಪಂಚಾಯತಿ ಹಿಡಿದು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಕೇಂದ್ರ ಎಲ್ಲ ಯಾರು ಈ ಕಡೆ ಅಂತೂ ತಿರುಗಿ ನೋಡಬಾರ್ದು. ಯಾಕಂದ್ರೆ ನಮ್ಗೆ ಹಾದಿದಂತೂ ಮನಗಂಡ ಸಮಸ್ಯೆ ಐತ್ರಿ. ಡೆಲಿವರಿ ಅವ್ರದ್ದು ತ್ರಾಸ ಐತಿ. ಮೊದಲೇ ಮಾತು ನಮಗೆ ಇಲ್ಲಿ ಹೆಣ್ಣು ಕೊಡವಾರ, ಹೆಣ್ಣು ಹುಡುಗರು ಬಂದದಕ್ಕೂ ಹೆಣ್ಣು ಕೊಡವಾರು, ಹೆಣ್ಣು ಹುಡುಗಾರನು ಒಯ್ವಾರು. ಬೇಡ ಬೇಡ ತಾರ ಒಟ್ಟ ಹೆಣ್ಣನ ಬ್ಯಾಡಿ ಊರಿಗೆ ಅಂತ ಹಾಕ್ತಾರೆ ನಮ್ಮಲ್ಲಿ. ಅದು ಸೈಮೇಶ್ವರಿ ಇಲ್ಲಿ ಒಟ್ಟು ಹಿಡದಂತೂ ಮುಗಿದೈತಿ ನಮ್ಮ ಕತಿ. ಈಗ ಬಿದ್ದು ಸಾಲಿ ಹುಡುಗರು ತ್ರಾಸ, ಸಾಲಿಗಾರ ಯಾಕಿದ್ರೆ ನಮ್ಗೆ ಸಣ್ಣ ಸಣ್ಣ ಮಕ್ಕಳ ಎಲ್ಲಿ ಬೇಕಾದ್ರೆ ಮಂದಿ ಊರಾಗಿತ್ತ ಸಾಲಿ ಕಲ್ಸ್ಬೇಕ, ಅವ್ರು ರೊಕ್ಕ ಕೊಡ್ಬೇಕು. ರೊಕ್ಕ ಇಲ್ಲ, ನಮಗೂ ಆಸ್ತಿಗಾರ ಇಲ್ಲ. ನಾವು ಇದ್ದದ್ರಾಗ ಮಾಡ್ಕೊಂಡ್ ತಿನ್ಬೇಕಂದ್ರು ಏನೂ ಇಲ್ಲ. ನಮ್ಮ ಅತ್ತಿ ಏನು ಕಳ್ಸಿಟ್ಟಿಲ್ಲ. ಈಗ ನಾವು ಮಕ್ಕಳ ಮಾಡಕೋದ್ರೆ ಏನೂ ಇಲ್ಲ. ಈಗ ನಮ್ಗೆ ಒಟ್ಟು ಹಾದಿದು ಆತು, ಡೆಲಿವರಿ ಯಾರು ಸ್ವಸ್ಥ್ಯಾರನ ಏನ ಅಲ್ಲಿ ಕಳಿಸ್ತೀವಿ. ಅದು ಎಂತ ಕಾಲು ಬಿದ್ದು ಕೈ ಬಿದ್ದ ಸ್ವಸ್ಥ್ಯಾರ ಮಾಡ್ಕೋಬೇಕು ನಾವು ಅಲ್ಲಿದ. ಅತ್ತಿಂದ ಅವರು ಬಂದು ಒಯ್ಬೇಕಾದ್ರೆ ತ್ರಾಸ ಮಾಡ್ಕೋತಾರ. ಭಾಳ ತ್ರಾಸ ಆಗೈತೆ ನಮಗ. ಹಾದಿ ಎಲ್ಲರೂ ಪ್ರತಿ ಒಬ್ಬರಿಗೆ ಬಂದವ್ರ ಹಾದಿ ಸಮಸ್ಯೆ ಪ್ರತಿಯೊಬ್ಬರಿಗೆ ಹೇಳಿದೀವ. ಹೊಳಿ ಏರ್ದಾಗ ಜಾಗ ಕೊಡಂದೀವು, ಹಾದಿ ಮಾಡಂದೀವು. ನಿತ್ ಹೊಯ್ಕೊಂಡ್ರು ಬರಂಗಿಲ್ಲ. ಹೋಟ್ ಹಾಕಕ್ ಬರ್ತಾರ, ಹೋಟ್ ಹಾಕಿಸ್ಕೋತಾರ, ಹೋಗ್ತಾರ. ಅದನ್ನ ಬಿಟ್ರೆ ಯಾರು ಬರಂಗಿಲ್ಲ. ಒಂದ್ ನಾವ್ ಇಲ್ಲಿ ಸತ್ತೈತೆ ಅಂದ್ರೆ ಬಂದ್ ಕೊಡಕ್ ದೇಶಿಪ್ ಅಂತ ತರ್ತಾರ. ಅದೇ ನಮ್ಮ ರೊಕ್ಕ ಬಿಟ್ರೆ ಅದು ಬರ್ಲಿ ಹೋಗ್ಲಿ, ಹೋಗುದ್ ಹೋಗ್ಲಿ. ಯಾರ ಈಗ ಅನಿವಾರ್ಯ ನಮ್ಗೆ ಹ್ಯಾಂಗ ಮಾಡ್ಬೇಕು? ನೀಗಂಗಿಲ್ಲ. ಮಕ್ಳು ಯಾಕಡೆ ಹೋದ್ರೆ ಹೋಗಿ ಬರ್ತಾವ, ಯಾವಾಗ ಕುಂಡ್ರಬೇಕು ಹಾಗೆ ನೋಡ್ಕೊತ. ಸಣ್ಣ ಸಣ್ಣ ಮಕ್ಳು ಮಾಡಿ ವಾಹನ ಡ್ರೈವರ್ ಚಲೋ ಇದಾನ ಕಡಕ್ ಮಾಡ್ಕೊಂಡ್ ಬಂದ್ ನಮ್ಮ ಮಕ್ಳ ಏನ್ ಮಾಡ್ಬೇಕು? ನಾವು ಶಾನೆ ಡ್ರೈವರ್ ಇದ್ದ ಮಕ್ಳ ತಂದು ಹೋಗಿಸ್ತಾನೆ. ಇಲ್ಲಿ ಅವ್ರು ಬರ್ತಾನ ಕುಂಡ್ರಬೇಕು, ಅವೆಲ್ಲ ಮಾಡ್ಕೊತ. ಏನ್ ಮಂದಿ ಊರ ಸಾಲಿ ಇಡೋನು ಇಲ್ಲಿ ಎಲ್ಲಾರು ಸತ್ಯನ ಹೋಗೋದು ಹಾದಿ ಸಂಬಂಧ. ಒಟ್ಟು ಸಂಗಮೇಶ್ವರ ಗುಡಿಗೆ ಬರಬೇಕಾದ್ರ ಯಾವ ಬಂದಾನ ಎಲ್ಲಾರು ಬಂದಾಗ್ಯಾರ. ನಾವು ಬಂದ 25 ವರ್ಷ ಆತ. ಈ ಹಾದಿ ಹಿಂಗೈತಿ. ಕಳ್ಳ ಅನ್ನೋತ ನಮ್ಗೆ ಕೊಟ್ಟಾರ. ಈಗಂತೂ ಯಾವ ಕಳ್ಳ ಅನ್ನೋತ ಯಾವ ಕೊಡ್ವಾರ ಮುಗ್ದೈತಿ ಎಲ್ಲಾರ್ದು. ನಮ್ ಕಳ್ಳ ಅನ್ನೋತ ಎಲ್ಲ ಸಿಗಿಸ್ಯಾರು, ನಾವು ಅನುಭವಿಸಾಕತ್ತೀವಿ. ಇನ್ನು ತನ ಬಂದಿಲ್ಲ. ಓಟ್ ಹಾಕೊಂಡಾನು ಹೋಗ್ಯಾನು, ಬಂದ್ ಮಾಡಿಲ್ಲ.
ನಮ್ ಗಂಡ್ರೆ ಅನುಕೂಲ ಮಾಡ್ಬೇಕಲ್ಲ ನಮಗ ತಾಪಕತಿಲ್ಲ ಈಗ ದನ ಎಲ್ಲೋ ಕರ ಎಲ್ಲೋ ಮಕ್ಕಳೆಲ್ಲೋ ನಾವೆಲ್ಲೋ ಏನಾಗ್ಬೇಕು ಪೌಣ್ಯಾರ ಏನ್ ಸನಿ ಅದಾವು ದೂರ ಹೋಗ್ಬೇಕು ಎದ್ದು ಇಟ್ಕೋತಾರ್ರಿ ಯಾರು ಇಟ್ಕೋತಾರೋ ನಮ್ ತಮ್ಮ ಮನೇನವ್ರು ಇಟ್ಕೋತಾರ ಎದ್ದು ಇಟ್ಕೋತಾರ ಮುಗಿತ್ತು ಎಟ್ಟ ಒಂದ್ 4 ದಿನ ಹೋದ ಬಂದ್ ಮಾಡಿ ಕಳ್ಸ್ಯಾರು ಬರೇ ಅದನ್ನ ಮಾಡಿದ್ರೆ ಹೆಂಗ್ ಮಾಡ್ಯಾರ ಅವ್ರು ಕಳ್ಳು ಅದು ಕೊಟ್ಟಾರು ಕಳ್ಳಿಗೆಲ್ಲ ಬೆಂಕಿ ಹಚ್ಚಿ ನಮ್ಮನ್ನ ಅನ್ವಸಕ್ ಹಚ್ಚಾರು